ವೆಲ್ಕಮ್ ಟು ನನ್ನ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನನ್ನ ತಿರುಪತಿಯ ದರ್ಶನ ಹೇಗೆಲ್ಲ ಆಯಿತು, ನಾವು ಯಾವ ಪ್ಲೇಸಸ್ಗೆ ಹೋಗಿದ್ವಿ ಅಂತ. ಲೆಟ್ಸ್ ಎಂಟರ್. ಇದು ನಮ್ಮ ರೂಮ್ ಆಗಿತ್ತು. ಅಲ್ಲಿ ನಾನು ಹಾಟ್ ವಾಟರ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಬೆಡ್. ಫುಲ್ ಮೆಸ್ ಆಗಿದೆ, ಯಾಕಂದರೆ ಹಾಗೆ ಎದ್ದು ನಾನು ರೆಡಿ ಆಗಿದ್ದೆ. ಆ್ಯಂಡ್ ದಿಸ್ ಇಸ್ ಆಸಮ್ ವ್ಯೂ ನನ್ನ ರೂಮಿಂದ. ನಾವಲ್ಲಿ ರೂಮ್ ಬುಕ್ ಮಾಡಿದ್ವಿ. ಅಲ್ಲಿಂದ ಆ ಫೇಸ್ ಥರನೇ, ಅಂದರೆ ದೇವರದ್ದು ಮುಖ ಥರನೇ ಆ ಬೆಟ್ಟನ ಕಾಣುತ್ತೆ ನಮಗೆ. ಅದೊಂದು ಒಳ್ಳೆಯ ವ್ಯೂ ನನಗೆ ಮಾರ್ನಿಂಗ್ ಎದ್ದ ತಕ್ಷಣ. ಇದೆಲ್ಲ ನಾನು ಟ್ರಾವೆಲ್ ಮಾಡ್ತಾ ಕ್ಯಾಪ್ಚರ್ ಮಾಡಿರುವಂತಹದ್ದು. ಆ್ಯಂಡ್ ಇದೇ ಎಂಟ್ರೆನ್ಸ್ ಆಗಿರುತ್ತೆ ಬೆಟ್ಟ ಹತ್ತಲಿಕ್ಕೆ. ಇಲ್ಲಿ ನಮ್ಮ ಬ್ಯಾಗೇಜಸ್ನ ಚೆಕ್ ಮಾಡ್ತಾರೆ, ನಮ್ಮ ಕಾರ್ನ ಚೆಕ್ ಮಾಡ್ತಾರೆ, ನಮ್ಮನ್ನು ಚೆಕ್ ಮಾಡ್ತಾರೆ. ನಾವು ನಮ್ಮ ಬ್ಯಾಗ್ನ ಎತ್ಕೊಂಡು ಹೋಗಿ ಅಲ್ಲಿ ಸ್ಕ್ಯಾನಿಂಗಲ್ಲಿ ಇಟ್ಟರೆ ಅದು ಸ್ಕ್ಯಾನ್ ಮಾಡಿ ಹೊರಗೆ ಹಾಕುತ್ತೆ. ಆ್ಯಂಡ್ ಇದು ನಾವು ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಕಾರ್ನಲ್ಲಿ. ತುಂಬ ವಿಧ ಇದೆ, ನಡ್ಕೊಂಡು ಹತ್ಬೋದು. 2 ದಾರಿಯಲ್ಲಿ, ಒಂದು ಅಲಿಪಿರಿ ಬೆಟ್ಟ, ಒಂದು ಶ್ರೀವಾರಿ ಬೆಟ್ಟ ಅಂತ. ಅಲಿಪಿರಿ ಬೆಟ್ಟ ಸ್ವಲ್ಪ ಹತ್ತಿರ ಅಂತ ಹೇಳ್ತಾರೆ, ಶ್ರೀವಾರಿ ಬೆಟ್ಟ ಸ್ವಲ್ಪ ಕಷ್ಟ ಆ್ಯಂಡ್ ದೂರ ಅಂತ ಹೇಳ್ತಾರೆ. ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ. ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೆಲ್ಲ ನಾವು ಬೆಟ್ಟ ಹತ್ತಿರೋದು, ಅದನ್ನು ಫಾಸ್ಟ್ ಮೋಷನಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಟಿಕೆಟ್ನ ಒಂದಿನ ಮುಂಚೆ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ, ಯಾಕಂದರೆ ನಾವು ಸೇವಾ ದರ್ಶನ ಮಾಡೋದ್ರಿಂದ ಟಿಕೆಟ್ನ ಒಂದಿನ ಮುಂಚೆ ಪರ್ಚೇಸ್ ಮಾಡಿ ಆಮೇಲೆ ದರ್ಶನ ಮಾಡೋಣ ಅಂತ. ಆ್ಯಂಡ್ ನಾವು ಎಂಟರ್ ಆಗಿದ್ದೀರಿ, ಮೇಲೆ ಹತ್ತಿ ಬಂದಿದ್ದೀವಿ ಬೆಟ್ಟಕ್ಕೆ. ಈ ಕಾವಿಂಗ್ಸ್ನ ಆ್ಯಂಡ್ ನಮ್ಮ ಸೌತ್ ಇಂಡಿಯನ್ ಟೆಂಪಲ್ಸ್ನ ಎಲ್ಲ ನೋಡಿದ್ರೆ ಅಲ್ಲೇ ಒಂದು ಡಿವೈನ್ ಫೀಲ್ ಬಂದುಬಿಡುತ್ತೆ. ಎಷ್ಟೋ ಖುಷಿ ಆಗುತ್ತೆ ಹೋಗಿದ ತಕ್ಷಣ. ಇದೆಲ್ಲ ನೋಡಿದ ತಕ್ಷಣ ನನಗಂತೂ ತುಂಬ ಖುಷಿ ಆಯಿತು. ತುಂಬ ವರ್ಷದ ನಂತರ ನಾನು ಈ ದರ್ಶನ ಮಾಡೋಕ್ಕೆ ಹೋಗ್ತಿರೋದು. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಅಲ್ವಾ, ದೇವ್ರನ್ನ ನಾವು ನೋಡಬೇಕು ಅಂದಾಗ ನೋಡೋಕ್ಕಾಗಲಿಲ್ಲ, ಬಟ್ ಇನ್ಸ್ಟೆಂಟ್ ಅವರು ನಮ್ಮನ್ನ ನೋಡಬೇಕು ಅಂದಾಗ ಕರ್ಸ್ಕೋತಾರೆ ಅಂತ. ಆ್ಯಂಡ್ ಅದು ನನಗೆ ನಿಜ ಅನಿಸ್ತು. ತುಂಬ ವರ್ಷದಾದಮೇಲೆ ನಾನು ಈ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು, ನಮ್ಮ ಹಸ್ಬೆಂಡ್, ಫ್ಯಾಮಿಲಿ ಎಲ್ಲರೂ ಹೋಗಬೇಕಂತಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅವ್ರು ಬರೋಕ್ಕಾಗಲಿಲ್ಲ. ನಾನು, ಅಪ್ಪ, ಅಮ್ಮ, ನನ್ನ ಮಗ, ನನ್ನ ಕಸಿನ್ ಆ್ಯಂಡ್ ನಮ್ಮ ಅಣ್ಣ ಎಲ್ಲ ಹೋಗಿದ್ವಿ. ನಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು, ಎಲ್ಲಿ ಹೋಗೋದು, ಯಾವ ಥರ ಟಿಕೆಟ್ ತೊಗೋಬೇಕು ಅಂತ ಎಲ್ಲ. ಸೊ ನಾವು ಪ್ಲೇಸಸ್ನ ಹುಡ್ಕೋದ್ರಿಂದ ಸ್ವಲ್ಪ ತುಂಬ ಸುತ್ತಾಡಿದ್ವಿ. ಅಲ್ಲಿ ಯಾವ ಆಫೀಸ್ಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಅದೆಲ್ಲ ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇರಲಿಲ್ಲ. ನಮಗೆ ಜಸ್ಟ್ ಗೊತ್ತಿದ್ದು ಈ ಥರದೊಂದು ಟಿಕೆಟ್ ಸಿಗುತ್ತೆ, ಅಲ್ಲಿ ಹೋದರೆ ನಮಗೆ ಮಾರ್ನಿಂಗ್ ಒಂದು ಸ್ಲಾಟ್ ಕೊಟ್ಟಿರ್ತಾರೆ, ಆ ಸ್ಲಾಟ್ನಲ್ಲಿ ನಾವು ದರ್ಶನ ಮಾಡ್ಕೋಬೋದು ಅಂತ. ಅದು ಎಂಥ ದರ್ಶನ ಅಂದರೆ, ನಮಗೆ ನೀವು ಹೋಗಿದ್ರೆ ಗೊತ್ತಿರುತ್ತೆ ಅನಿಸುತ್ತೆ, ಲೈಕ್ ತುಂಬ ಹತ್ತಿರ ಬಿಡ್ತಾರೆ ದೇವ್ರನ್ನ ನೋಡೋದಕ್ಕೆ. ತಿರುಪತಿಯಲ್ಲಿ ತುಂಬ ರಶ್ ಇರುತ್ತೆ. ಫ್ರೀ ಟಿಕೆಟಲ್ಲಿ ಹೋಗಿರ್ಬೋದು, ಅಥವಾ 300 ರೂಪೀಸ್ ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋಗಿ ತುಂಬ ರಶ್ ಇರುತ್ತೆ. ಈ ಥರ ಹೋಗಿದ್ರಿಂದ ನಮಗಂತೂ ದೇವ್ರನ್ನ ದರ್ಶನ ಮಾಡ್ಕೊಳ್ಳೋದು ತುಂಬ ಹತ್ತಿರದಿಂದ ಬಿಟ್ಟು ನಮ್ಗೆ ತುಂಬ ಖುಷಿ ಆಯಿತು. ಅದು ಟಿಕೆಟ್ನೆಲ್ಲ ಪರ್ಚೇಸ್ ಮಾಡಿ ಅಲ್ಲೇ ಇದ್ದಿದ್ದಂಥ ಒಂದು ಹೋಟೆಲ್ಗೆ ಬಂದ್ವಿ. ಶ್ರೀನಿವಾಸ ಕಲ್ಯಾಣ ಫೋಟೋನ ನೋಡಿ, ಡ್ರಾಯಿಂಗ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಟಿಫನ್ ಆದ ನಂತರ ಬಂದು ನನ್ನ ಮಗನಿಗೆ ಕೂದಲು ಕೊಟ್ಟು ಅಲ್ಲೇ ನಾಮ ಎಲ್ಲ ಇಟ್ಟು ಅವನಿಗೆ ಒಂದು ವಿಡಿಯೋ ಮಾಡಿಕೊಂಡು ಆ್ಯಂಡ್ ದೆನ್ ವಿ ಆರ್ ಹೆಡಿಂಗ್ ಬ್ಯಾಕ್. ಕೆಳಗೆ ಬರುವಾಗ ನಾನು ಇದನ್ನು ಕ್ಯಾಪ್ಚರ್ ಮಾಡಲೇಬೇಕನ್ನಿಸ್ತು, ಯಾಕಂದರೆ ತುಂಬ ಜನ ದೇವರ ಭಕ್ತಿ ಅನ್ನೋದಿರುತ್ತಲ್ಲ, ಲೈಕ್ ನಡ್ಕೊಂಡು ಹೋಗ್ತಾಯಿದ್ರು. ತುಂಬ ಜನ ನಡ್ಕೊಂಡು ಹೋಗ್ತಾಯಿದ್ರು. ನಾವು ಅದನ್ನ ನೋಡಿ ಅನ್ಕೋತಾ ಇದ್ವಿ, ಇಷ್ಟು ದೂರದಿಂದ ನಡ್ಕೊಂಡು ಹೋಗ್ತಾರೆ, ಮತ್ತು ಕ್ಯೂ ಅಲ್ಲಿ ಅಷ್ಟೊತ್ತು ನಿಂತ್ಕೋತಾರೆ, ಎಷ್ಟು ಕಷ್ಟ. ಆದರೂ ದೇವ್ರನ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಅಂತ. ಆ್ಯಕ್ಚುಲಿ ತಿರುಪತಿಗೆ ಎಷ್ಟು ಸತಿ ಹೋದ್ರೂ ನಮಗೆ ಬೇಜಾರೇ ಅನಿಸೋದಿಲ್ಲ. ಅದೊಂದು ಥರ ಪಾಸಿಟಿವ್ ಫೀಲ್. ಏನಪ್ಪ ಇಷ್ಟೊತ್ತು ಕಾಯಬೇಕು, ಎಷ್ಟೊತ್ತೆಲ್ಲ ನಾವು ವೆಯ್ಟ್ ಮಾಡಬೇಕು, ಅಲ್ಲಿ ದರ್ಶನಕ್ಕೆ ಹೋಗಿದ ತಕ್ಷಣ ಹಾಗೇ ತಳ್ಳಿಬಿಡ್ತಾರೆ, ನೋಡೋಕ್ಕೆ ಆಗಲ್ಲ, ಈ ಥರದ್ದೆಲ್ಲ ಬಂದುಬಿಡುತ್ತೆ. ಆದರೂ ದೇವ್ರನ್ನ ಒಂದು ಸತಿ ಕಣ್ಣು ಮಿಟುಕಿಸೋ ಅಷ್ಟು ನೋಡಿದ್ರೆ ಸಾಕು ಅನ್ನೋದ್ರಿಂದ ಎಷ್ಟೊಂದು ಜನ ಬರ್ತಾಯಿರ್ತಾರೆ. ನಾವು ಹೋಗಿದ್ದು ದರ್ಶನ, ಸೇವಾ ದರ್ಶನ ಅಂತ, ದಟ್ ಈಸ್ 10.5K, 10,500 ಟಿಕೆಟು. ಅದನ್ನ ತೊಗೊಂಡೋದ್ರೆ ನಿಮ್ಗೆ ಅಷ್ಟು ರಶ್ ಇರೋಲ್ಲ. ಹೋಗಿ 1 ಅವರ್ 1.5 ಅವರ್ ಅಷ್ಟರಲ್ಲಿ ದರ್ಶನ ಆಗಿಬಿಡುತ್ತೆ. ತುಂಬ ಮುಂದೆಯಿಂದ ಬಿಡ್ತಾರೆ, ಯಾರೂ ನೂಕಲ್ಲ, ಯಾರೂ ತಳ್ಳೋದಿಲ್ಲ, ಏನೂ ಹೇಳಲ್ಲ, ಎಲ್ಲ ಪೊಲೈಟಾಗಿರ್ತಾರೆ. ಅಲ್ಲಿ ನಿಮ್ಮ ಮಂಗಳಾರತಿ ಸಿಗುತ್ತೆ, ತೀರ್ಥ ಸಿಗುತ್ತೆ, ಪ್ರಸಾದ ಕೊಡ್ತಾರೆ. ದರ್ಶನ ಮಾಡೋದಕ್ಕಂತೂ ಕಣ್ಣು ತುಂಬ್ಕೊ ಬರ್ಬೋದು ದೇವ್ರನ್ನ. ಆ ಥರ ಹೋದರೆ ಲೈಫಲ್ಲಿ ಒಂದು ಸತಿ ಆ ಥರ ಹೋಗಲೇಬೇಕು. ಆದಷ್ಟು ಟ್ರೈ ಮಾಡಿ. ಇಲ್ಲಾಂದರೆ ನೋ ಪ್ರಾಬ್ಲಮ್, ದೇವ್ರು ನಮ್ಮನ್ನ ನೋಡಿದ್ರೆ ಸಾಕು, ನಾವು ಫುಲ್ ನೋಡಬೇಕಂತೆಲ್ಲ ಏನಿಲ್ಲ. ಎಲ್ಲ ಹೋಗ್ದವ್ರನ್ನೆಲ್ಲ ಭಕ್ತರನ್ನ ನೋಡ್ತಾರೆ ದೇವರು. ಆ್ಯಂಡ್ ದೆನ್ ನಾವು ಕೆಳಗೆ ಇಳಿತಾ ಈ ಥರದ ಮೌಂಟೇನ್ಸಿಂದ, ದೂರದಿಂದ ಮೇಲಿಂದ ನಮ್ಮ ನೋಡ್ತಿದ್ರೆ ಬಿಲ್ಡಿಂಗ್ಸ್ ಎಲ್ಲ ಪುಟ್ಟನಾಣಿಯಾಗಿ ಕಾಣಿಸ್ಕೊಳ್ತಾ ಇರುತ್ತೆ.
ನಂಗೆ ತುಂಬ ಖುಷಿ. ಮುಂಚೆ ಎಲ್ಲ ನಾನು ನಂದಿ ಹಿಲ್ಸ್ಗೆ ತುಂಬ ಹೋಗ್ತಾಯಿದ್ದೆ. ಏನಕ್ಕೆ ಅಂತಂದರೆ ಮೇಲಿಂದ ವ್ಯೂನ ನೋಡಿದ್ರೆ ಎಲ್ಲ ಪುಟ್ಪುಟಾಣಿಯಾಗಿ ಕಾಣ್ತಾ ಇರುತ್ತೆ. ನಾನು ಆವಾಗ ಕಾರ್ಟೂನ್ಸ್ ಆ್ಯನಿಮೇಷನ್ಸ್ ಎಲ್ಲ ನೋಡುವಾಗ ಈ ಥರದ್ದೆಲ್ಲ ನನಗೆ ಅಟ್ರ್ಯಾಕ್ಟ್ ಆಗ್ತಿತ್ತು. ಸೊ ನಂದಿ ಹಿಲ್ಸ್ಗೆ ಹೋದಾಗೆಲ್ಲ ಅಂದರೆ ಘಾಟಿ ಸುಬ್ರಹ್ಮಣ್ಯಗೆ ಹೋದಾಗೆಲ್ಲ ನಾನು ನಂದಿ ಹಿಲ್ಸ್ಗೆ ಹೋಗ್ಬೇಕಂತ ಹಠ ಮಾಡಿ ಹೋಗ್ತಾಯಿದ್ದೆ. ಈ ವ್ಯೂನ ನೋಡೋಕ್ಕೆ, ಬೆಟ್ಟ ಹತ್ತೋದನ್ನ ನೋಡೋದಕ್ಕೆ ತುಂಬ ಖುಷಿ ಅನಿಸ್ತಾಯಿತ್ತು. ಆ್ಯಂಡ್ ಇವಾಗ ಇದನ್ನ ನೋಡಿ ನನಗೆ ಅದೇ ನೆನಪಾಯಿತು. ನನ್ನ ಮಗ ಹೇಳ್ತಿದ್ದೆ, ನೋಡಿ ಎಲ್ಲ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ, ಎಷ್ಟು ಪುಟಾಣಿಯಾಗಿ ಕಾಣ್ತಾ ಇದೆ ಅಂತ. ನನಗೆ ನೇಚರ್, ವ್ಯೂ, ರೈನ್, ಬೀಚ್ ಸಿಕ್ಕಾಪಟ್ಟೆ ಇಷ್ಟ. ಸೊ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ನಾವು ನೆಕ್ಸ್ಟ್ ಹೋಗಿದ್ದೆ ಮಂಗಾಪುರಕ್ಕೆ. ಹೋದವರೆಲ್ಲ ಹೋಗ್ತಾರೆ, ತಿರುಪತಿ ಹೋದವರೆಲ್ಲ ಮಂಗಾಪುರ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಲಕ್ಷ್ಮೀ ದೇವಿ ಇದ್ದಾರೆ. ಅದನ್ನ ನೋಡೋಕ್ಕೆ ಹೋದಾಗ ಈ ಎಲಿಫೆಂಟ್ನ ನೋಡೋ ಒಂದು ಭಾಗ್ಯ ಸಿಕ್ತು ನಮಗೆ. ನನ್ನ ಮಗಗೆ ಎಲಿಫೆಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ನು ನೋಡಿದ ತಕ್ಷಣ ಆನೆ 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 ಅಂದ್ಕೊಂಡು ಹೋಗ್ತಾನೆ ಅಂತ. ಸೊ ಅದಕ್ಕೆ ಹಿಂದೆಯಿಂದನೇ ಕ್ಯಾಪ್ಚರ್ ಮಾಡ್ಕೊಂಡೋದ್ವಿ. ಆ್ಯಕ್ಚುಲಿ ಅವರು ನಾವು ಆಶೀರ್ವಾದ ತೊಗೊಂಡ್ರೆ ಅದನ್ನ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲಿಲ್ಲ. ಹೇಳಿದ್ರು ಈ ಥರ ವೀಡಿಯೋ ಎಲ್ಲ ಮಾಡಿಬಿಡಿ, ಫೋಟೋ ತೆಗಿಬೇಡಿ ಅಂತ. ಸೊ ನಾವು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಹಿಂದೆಯಿಂದ ಕ್ಯಾಪ್ಚರ್ ಮಾಡಿರೋದನ್ನ ಮಾತ್ರ ಹಾಕ್ಕೊಂಡಿದ್ದೀವಿ. ಇಲ್ಲೂ ಅಷ್ಟೇ ದರ್ಶನ ನಮ್ಗೆ ತುಂಬ ಚೆನ್ನಾಗಾಯಿತು. ಆ್ಯಂಡ್ ದೆನ್ ರೂಟ್ಸ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ನಾವು ಒಂದು ಆಟೋ ಮಾಡ್ಕೊಂಡ್ವಿ. ಆಟೋ ಮಾಡಿಕೊಂಡು ದೇವಸ್ಥಾನಕ್ಕೆ ರೀಚ್ ಆದ್ವಿ. ದಿಸ್ ಈಸ್ ಗೋವಿಂದರಾಜಪಟ್ಟಣ ಅಂತ, ಅಲ್ಲೇ ಇದೆ. ಈ ಥರದ್ದು ಒಂದು ದೇವರಿರುತ್ತೆ ಅಲ್ಲಿ. ದೇವಸ್ಥಾನದ ಒಳಗೆ ಎಲ್ಲ ನಮಗೆ ಮೊಬೈಲ್ಸ್ ಅಲೋವ್ ಇಲ್ಲದೆ ಇರೋದ್ರ ಕಾರಣ ನಾನೇನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಮ್ದು ಎಲ್ಲ ದೇವಸ್ಥಾನದ ದರ್ಶನ ಮುಗಿದ ನಂತರ ಹೋಟೆಲ್ಗೆ ಬಂದು ನಾವು ಡಿನ್ನರ್ನ ಮಾಡ್ಕೊಂಡ್ವಿ. ಮಾರನೇ ದಿನ ನಮಗೆ ದರ್ಶನ ಇದ್ದಿದ್ದರಿಂದ ಮತ್ತೆ ನಾವು ಮಾರನೇ ದಿನ ಬೆಳಗ್ಗೆ ಬೆಟ್ಟ ಹತ್ತಿ ಹೋಗ್ತಿದ್ದೀವಿ. ಆ್ಯಂಡ್ ಇದೆಲ್ಲ ನೇಚರ್, ಬೆಟ್ಟ ಹತ್ತೋದು ಆಗಲೇ ಹೇಳಿರೋದ್ರಿಂದ ಸೇಮ್ ಥಿಂಗ್. ದರ್ಶನ ಕೂಡ ನಮಗೆ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ನಾವು ಹೆಡ್ ಮಾಡಿದ್ದೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡ್ವಿ. ಎಲ್ಲೋಗೋದು ಕಾಣಿಪಕ್ಕಮ್ಮ ಟೆಂಪಲ್ ಇದೆ, ಅಲ್ಲಿ ವಕ್ಕಲಮಾತ ಟೆಂಪಲ್ ಇದೆ, ಎಲ್ಲ ಕಡೆ ಹೋಗೋಣ ಅಂತ ಹೇಳಿ ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಆಫ್ಟರ್ನೂನ್ಸ್ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಕಾಲಹಸ್ತಿಗೆ ಹೋಗೋಣ ಅಂದರೆ ಒಂದು ಸ್ವಲ್ಪ ಫಾರ್ ಅನಿಸುತ್ತೆ. ಹೋಗ್ಲಿ ನಾವು ವೇಲೂರಿಗೆ ಹೋಗಿಬಿಡೋಣ, ವೇಲೂರು ಲಕ್ಷ್ಮಿ ಗೋಲ್ಡನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಅಲ್ಲೂ ಅಷ್ಟೇ ರಶ್ ಅಂತ ಏನಿರಲಿಲ್ಲ. ಆದರೂ ನಮಗೆ ಹತ್ತಿರದಿಂದ ದರ್ಶನ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಟಿಕೆಟ್ಸ್ನ ಪರ್ಚೇಸ್ ಮಾಡಿದ್ವಿ. 300 ರುಪೀಸ್ದು ಪರ್ ಪರ್ಸನ್. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ಕೂತ್ಕೊಂಡು ಮಂಗಳಾರತಿನ ನೋಡಿ ಆರತಿ ತೊಗೊಂಡು ಬಂದ್ವಿ. ಈ ಟೆಂಪಲ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ. ಸ್ಟಾರ್ ಶೇಪಲ್ಲಿ ಮಾಡಿದ್ದಾರೆ. ಹೊರಗಡೆ ನಡ್ಕೊಂಡು ಮತ್ತೆ ರೀಚ್ ಆದರೆ ಆ ವಾಟರ್ ಮಧ್ಯದಲ್ಲಿ ಗರ್ಭಗುಡಿ ಇದೆ. ಅಲ್ಲಿ ರೀಚಾಗಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಮಗೆ ತುಂಬ ಹೊತ್ತು ಟ್ರಾವೆಲ್ ಮಾಡಿ ತಮಿಳ್ನಾಡು ಸೂಳಗಿರಿ ಹತ್ತತ್ರ ರೀಚ್ ಆಗಿದ್ದಾದಮೇಲೆ ನಮಗೆ ಹೋಟೆಲ್ ಸಿಕ್ಕಿದ್ದು. ಲಂಚೇ ಇಲ್ಲ, ಉಪವಾಸದಲ್ಲಿ ನಾವು ದರ್ಶನಗಳು ಬಂದಿದ್ದೀರಿ. ಸೊ ನಾನಂತೂ ಮೊದಲಿಗೆ ಹಸಿವು ತಡೆಯೋಕ್ಕಾಗದೆ ನಾನು ಐಸ್ ಕ್ರೀಮ್ನ ತಿನ್ಕೊಂಡು ಒಂದು ಬರ್ಗರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಅಲ್ಲೇ ಇದ್ದಿದ್ದು ಒಂದು ಹೋಟ್ಲಲ್ಲಿ ಒಮ್ಮೆನೇ ಪರ್ಚೇಸ್ ಮಾಡಿ ಹ್ಯಾಪಿಯಾಗಿ ವಾಪಸ್ ಮನೆಗೆ ಬರ್ತಾಯಿದ್ದೀರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್.